ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡಿಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಸೋರೆಕಾಯಿ ಹಲ್ವಾ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೋರೆಕಾಯಿಂದ ಬರೀ ಸಾಂಬಾರಲ್ಲ, ಸ್ವೀಟು ಕೂಡ ಮಾಡ್ಕೋಬೋದು. ಬನ್ನಿ ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ಮೊದಲಿಗೆ ನಾನಿಲ್ಲಿ ಒಂದು ಸೋರೆಕಾಯಿನ ತೊಗೊಂಡಿದ್ದೀನಿ. ಇದು ಬರೀ ಸಾಂಬಾರ್ಗಲ್ಲ, ಸ್ವೀಟು ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಇದನ್ನು ಸಿಪ್ಪೆ ಎಲ್ಲ ತೊಗೋಬೇಕು, ಎರ್ಕೊಂಡು. ಇದೆಲ್ಲ ವೇಸ್ಟು, ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಬೇರೆ ಥರ ಯಾವ್ದಾರ ದೋಸೆ ಅಂಥವಕ್ಕೆಲ್ಲ ಕೂಡ ಹಾಕ್ಕೋಬೋದು. ಈ ಥರ ಎಲ್ಲನೂ ಎರ್ಕೋಬೇಕು. ನೋಡಿ, ಈಗ ಇದನ್ನು ಎಲ್ಲನೂ ಸಿಪ್ಪೆ ಎರೆದು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಕಟ್ ಮಾಡ್ಕೋಬೇಕು. ಸೆಂಟ್ರಿಗೆ ಕಟ್ ಮಾಡಿ ಈ ಒಳಗಡೆ ಇರೋ ತಿರುಳನ್ನು ಕೂಡ ತೆಗೆದಾಕೋಬೇಕು. ಇದೆಲ್ಲ ಯೂಸ್ ಇಲ್ಲ, ಇದನ್ನು ಕೂಡ ತಕ್ಕೋಬೇಕು ನಾವು. ಈಗ ಎಲ್ಲ ಕಟ್ ಮಾಡಿ ಸೆಂಟ್ರಲ್ಲಿ ಇರೋಂಥ ತಿರುಳನ್ನೆಲ್ಲ ತೆಗ್ದಿದ್ದೀನಿ. ನೋಡೋಕ್ಕೆ ಕಡಿಮೆನೇ ಸಿಗೋದು. ನಿಮಗೆ ಜಾಸ್ತಿ ಬೇಕು ಅಂದರೆ 2 ಸೋರೆಕಾಯಿನ ತೊಗೋಬೋದು. ಇಲ್ಲಿ ನಾನು ಒಂದು ತೊಗೊಂಡಿರೋದ್ರಿಂದ ಸ್ವಲ್ಪ ಬಂದಿದೆ ಅಷ್ಟೇ. ಇದು ತುರ್ಕೊಂಡ್ರೆ ಒಂದು ಸ್ವಲ್ಪ ಒಂದು ಬೌಲಷ್ಟು ಸಿಗುತ್ತೆ ನಮಗೆ. ಈ ಥರ ಪ್ಲೇಟ್ ಉದ್ದ ಇರೋ ಪ್ಲೇಟಲ್ಲಿ ನಾನು ಒಂದು ಸರ್ಕೋತಾ ಇದ್ದೀನಿ. ಈ ಥರ ಎಲ್ಲ ತುರಿದು ಹಾಕೋಬೇಕು. ನೋಡಿ, ಈ ರೀತಿ ಎಲ್ಲನೂ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಈ ರೀತಿ ತುರಿದಿಟ್ಕೋಬೇಕು. ನೋಡಿ, ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ನಾವು ತುರಿದಿಟ್ಕೊಂಡಿರೋಂಥ ಸೋರೆಕಾಯಿನೆಲ್ಲ ಹಾಕ್ಕೋಬೇಕು. ಇದು ಮೊದಲಿಗೆ ನೀರಂಶ ಎಲ್ಲ ಇರುತ್ತೆ, ಅದೆಲ್ಲ ಹೋಗೋ ಥರ ಹುರ್ಕೋಬೇಕು. ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಕಾಲ ಹುರ್ಕೊಂಡ್ರೆ ಸಾಕು. ಈ ರೀತಿ ಎಲ್ಲನೂ ಹುರ್ಕೋತಾ ಇರಬೇಕು ಒಂದು 5 ನಿಮಿಷ ಕಾಲ. ಇದರಲ್ಲಿರೋ ಕೆಲವರು ತುಪ್ಪ ಹಾಕಿ ಮಾಡ್ತಾರೆ. ಮೊದಲೇ ತುಪ್ಪ ಹಾಕಿದ್ರೆ ಅದು ಚೆನ್ನಾಗಿ ಬೆಂದಿರಲ್ಲ. ನೋಡಿ, ಈಗ ನಾನು ಒಂದು 5 ನಿಮಿಷಗಳ ಕಾಲ ಹಸಿ ವಾಸನೆ ಎಲ್ಲ ಹೋಗೋ ಥರ ಮತ್ತು ನೀರಿನ ಅಂಶ ಹೋಗೋ ಥರ ಹುರ್ಕೊಂಡಾಗಿದೆ. ಇದಕ್ಕೆ ಈಗ ನಾವು 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ. 1 ಅಥವಾ 2 ಸ್ಪೂನ್ ಹಾಕೋಬೋದು. ನಾನಿಲ್ಲಿ 1 ಸ್ಪೂನ್ ಹಾಕಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ ಕೂಡ ಒಂದು 2 ನಿಮಿಷಗಳ ಹುರ್ಕೋಬೇಕು. ಈಗ ತುಪ್ಪದಲ್ಲೂ ಕೂಡ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ 1 ಲೋಟ ಆಗೋಷ್ಟು ಹಾಲು ಹಾಕೋತಾ ಇದ್ದೀನಿ. ಹಾಲನ್ನು ಕೂಡ ಹಾಕ್ಕೊಂಡು ಹಾಲಲ್ಲಿ ಚೆನ್ನಾಗಿ ಇನ್ನೂ ಬೆಂದೋಗುತ್ತೆ. ಎಲ್ಲ ಮಿಕ್ಸ್ ಮಾಡಿ ಇದೊಂದು 2 ನಿಮಿಷ ಅಥವಾ 5 ನಿಮಿಷ ಬೇಯೋಕ್ಕೆ ಬಿಡೋಣ. ಪ್ಲೇಟ್ ಮುಚ್ಚಿ. ಸೋರೆಕಾಯಿ ಎಲ್ಲ ಹಾಲಲ್ಲಿ ಚೆನ್ನಾಗಿ ಬೆಂದು ಸಾಫ್ಟ್ ಆಗುತ್ತೆ. ಇನ್ನು ಬನ್ನಿ, ಈಗ ಒಂದು 5 ನಿಮಿಷ ಹಾಲು ಹಾಕಿ ಸೋರೆಕಾಯಿನ ಬೇಯಿಸಿದ್ದೀವಿ. ಇದು ಕೂಡ ತುಂಬಾ ಸಾಫ್ಟಾಗಿ ಬೆಂದೋಗಿದೆ. ಈಗ ಸ್ವಲ್ಪ ಹಾಲಿರುವಾಗಲೇ ನಾವು ಸಕ್ಕರೆನ ಹಾಕ್ಕೊಳ್ಳೋಣ. ಸ್ವೀಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ ಬೌಲ್ ಹಾಕೋಷ್ಟು ಹಾಕೋತಾ ಇದ್ದೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡೋಕ್ಕೆ ಬಿಡೋಣ. ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಸೋರೆಕಾಯಿಗೆ ಹಿಡಿಬೇಕು. ನೋಡಿ, ಹಾಕಿದ್ಮೇಲೂ ಕೂಡ ಸಕ್ಕರೆ ಅಂಶದಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಈ ರೀತಿ ಬಿಟ್ಕೊಂಡಾಗ ಸೋರೆಕಾಯಿಗೂ ಕೂಡ ತುಂಬಾ ಸ್ವೀಟೆಲ್ಲ ಹಿಡಿಯುತ್ತೆ. ಒಂದೊಂದು ತುರಿದಿರೋಂಥ ಎಳೆ ಏನಿದೆಯೋ ಅದಕ್ಕೆಲ್ಲನೂ ಕೂಡ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೋಡಿ, ಸಕ್ಕರೆಯಲ್ಲಿ ಕೂಡ 2 ನಿಮಿಷ ಬೆಂದಿದೆ. ಪಾಕ ಎಲ್ಲ ಹಿಡ್ಕೊಂಡಿದೆ ಸೋರೆಕಾಯಿಗೆ. ಇದಕ್ಕೆ ನಾವು 2 ಸ್ಪೂನ್ ಆಗೋಷ್ಟು ಹಾಲು ಪೌಡ್ರನ್ನ ಹಾಕೋತಾ ಇದ್ದೀನಿ. ಹಾಲು ಪೌಡ್ರು ಆಪ್ಷನಲ್ಲು ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಗಟ್ಟಿ ಹಾಲನ್ನೇ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಹಾಲು ಪೌಡ್ರ್ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಲು ಪೌಡ್ರಿಗೂ ತುಂಬಾ ಇದಿರುತ್ತಲ್ಲ, ವ್ಯತ್ಯಾಸ ಇರುತ್ತೆ. ಹಂಗಾಗಿ ಹಾಲು ಪೌಡ್ರು ಹಾಕ್ಕೊಳೋದ್ರಿಂದನೂ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಬೇಯಿಸೋದೆಲ್ಲ ಏನಿಲ್ಲ.
ನೋಡಿ, ಈಗ ಹಾಲು ಪೌಡ್ರ್ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಫುಡ್ ಕಲರ್ನ ಹಾಕೋತಾ ಇದ್ದೀನಿ. ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಫುಡ್ ಕಲರ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು 10 ಗೋಡಂಬಿನ ತೊಗೊಂಡಿದ್ದೀನಿ ನಾನು. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋತಾ ಇದ್ದೀನಿ. 5 ಬಾದಾಮಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಅದೇ ರೀತಿ ಹಾಕೋತಾ ಇದ್ದೀನಿ. ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು. ಈಗ ಇದನ್ನು ನಾವು ಸರ್ವ್ ಮಾಡ್ಕೋಬೋದು. ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಸಿ ಕೂಡ ಮಾಡ್ಕೊಳೋದು ಕೂಡ ತುಂಬಾ ಈಸಿ. ಈಗ ಲಾಸ್ಟಲ್ಲಿ ಇನ್ನೊಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಸಾಕು, ಇಷ್ಟ ಆದರೆ ರೆಡಿಯಾಗಿದೆ. ಈಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್, ತುಂಬ ರುಚಿಯಾಗಿರುವಂತಹ ಸೋರೆಕಾಯಿ ಹಲ್ವಾ ರೆಡಿಯಾಗಿದೆ. ಒಳ್ಳೆ ಟೇಸ್ಟ್ ಇದೆ. ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿಂತಾ ಇರ್ತೀವಿ. ಈ ರೀತಿ ವೆರೈಟಿ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಸ್ವೀಟ್ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ಸೋರೆಕಾಯಿ ಹಲ್ವಾ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.